ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮನೆಯಲ್ಲಿ ಒಂದು 10 ಗಡಿ ತೆಂಗಿನ ಹೋಳಿತ್ತು. ಅದನ್ನೇ ಎಂತ ಮಾಡೋದು, ಸಾರಿಗೆ ಹಾಕಲಿಕ್ಕೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಅದನ್ನು ತುರಿದು ಚಂದ ಮಾಡಿ ರುಬ್ಬಿಬಿಟ್ಟು ಅದರದ್ದು ಹಾಲು ತೆಗಿಬೇಕು. ಹಾಲು ತೆಗೆದು ಸಣ್ಣ ಉರಿಲಿ, ಅಂದರೆ ಸಣ್ಣ ಅಂದರೆ ಸ್ವಲ್ಪ ಬೇಯ ತನಕ, ಸ್ವಲ್ಪ ಭತ್ತ ತನಕ ಸ್ವಲ್ಪ ಜೋರು ಬೇಕು ಬೆಂಕಿ. ಆನಂತರ ಸಣ್ಣ ಇಟ್ಟರೆ ಸಾಕು. ಅದು ಹೀಗೆ ಮಗ್ತಾ ಇರಬೇಕು. ಅದು ಅಲ್ಲಿಗೆ ಕುದ್ದು ಲಾಸ್ಟಿಗೆ ಏನಾಗ್ತದೆ ಅಂದರೆ ಒಂದು 2 ಗಂಟೆ ಕಾಲ ಆದರೂ ಬೇಕು. ಅದು ಕಂದು ಕಲರ್ಗೆ ತಿರುಗ್ತದೆ. ಅದು ತಿರುಗುವಾಗ ನಿಮ್ಗೆ ಗೊತ್ತಾಗ್ತದೆ, ನಿಮಗೆ ಅದು ಸ್ಮೆಲ್ ಬರ್ತದೆ ತೆಂಗಿನ ಎಣ್ಣೆದು. ಅದನ್ನು ಹಾಗೆ ಇಳಿಸಿ 1 ಗಂಟೆ 2 ಗಂಟೆ ಕಾಲ ಹಾಗೆ ಇಟ್ಟರೆ ಚೆಂದಾಗಿ ನಿಮಗೆ ಒಳ್ಳೆ ತೆಂಗಿನ ಎಣ್ಣೆ ಸಿಗುತ್ತೆ. ತಲೆಗೂ ಹಾಕ್ಬೋದು, ಅಡುಗೆಗೂ ಮಾಡ್ಬೋದು. ನಾನು ನಿಮ್ಗೆ ಯಾವಾಗಲೇ ಹೇಳ್ದಂಗೆ ಕಂದು ಕಲರ್ ಬರೋ ತನಕ ಹುರಿದಿದ್ದೀನಿ ನೋಡಿ. ಈ ಥರ ಆಗಿದೆ. ಹುರಿದ ನಂತರ ನೋಡಿ ಇಷ್ಟು ಎಣ್ಣೆ ತೆಗೆದಿದ್ದೀನಿ ನಾನು, ಪ್ಯೂರ್ ತೆಂಗಿನ ಎಣ್ಣೆ. ತುಂಬ ಸ್ಮೆಲ್ ಇದೆ ನೋಡಿ, ಚೆನ್ನಾಗಿ ಸಿಗ್ತದೆ ನಿಮಗೆ. ನೀವು ಈ ಥರ ಮನೆಯಲ್ಲಿ ಕಾಯಿ ಹೋಳಿಗೆಲ್ಲ ಇದ್ದರೆ ನೀವು ಇದೇ ಥರ ಮಾಡಿ.